ಸೊನ್ನಾ ಬ್ಯಾರೇಜ್ಗೆ ಜಿಲ್ಲಾಧಿಕಾರಿಗಳ ಭೇಟಿ. ಎಸ್ ವೀಕ್ಷಕರೇ, ಭೀಮಾ ನದಿಗೆ ಮಹಾರಾಷ್ಟ್ರ ಉಜ್ಜಯಿನಿ ಡ್ಯಾಂನಿಂದ 1.1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗುತ್ತಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಾದ ಫೌಜಿಯಾ ತರ್ನಂ ಮತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಾದ ಟಿ ಭೂಬಾಲನ್ ಅವರು ಅಫ್ಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ಗೆ ಭೇಟಿ ನೀಡಿ ನೀರಿನ ಪ್ರಮಾಣ ವೀಕ್ಷಣೆ ಮಾಡಿ ನದಿ ತೀರದ ಗ್ರಾಮದ ಮತ್ತು ರೈತರಿಗೆ ಯಾವುದೇ ಹಾನಿಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎಂದು ಮಾಧ್ಯಮದೊಂದಿಗೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಮಹಾರಾಷ್ಟ್ರ ಗೌರ್ಮೆಂಟಿಂದ DC ಶೋಲಾಪುರ ವತಿಯಿಂದ ಮಾಹಿತಿ ಬಂದಿದೆ. 1 ಲಕ್ಷ ಕ್ಯೂಸೆಕ್ಕಿಂತ ಜಾಸ್ತಿನೇ ನೀರು ಅವರು ಬಿಡ್ತಾ ಇದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಹಿಂದಿನ 2020ರಲ್ಲಿ ಸ್ವಲ್ಪ ಅತಿವೃಷ್ಟಿದು ವಾತಾವರಣ ಇತ್ತು. ಅದೇ ರೀತಿ ಈ ವರ್ಷ ಆಗಬಾರ್ದು ಮತ್ತು ನಾವು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕು ಅಂತ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಿಜಾಪುರ ಮತ್ತು ಗುಲ್ಬರ್ಗಾದು ಬಾರ್ಡರ್ ಇದೆ. ಸೊನ್ನಾ ಬ್ಯಾರೇಜ್ ನಮಗೆ ಗೊತ್ತಿದೆ. ನಮ್ಮ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡೋದು, ಅಂತರ ಜಿಲ್ಲೆ ಸ್ವಲ್ಪ ಸಮನ್ವಯ ಮಾಡಿಸಬೇಕು ಅಂತ ಹೇಳಿ ನಾವು ಒಟ್ಟಿಗೆ ಬಂದು ವಿಸಿಟ್ ಮಾಡಿದ್ದೀವಿ. CO ಅವರಾಗಲಿ, DC ಬಿಜಾಪುರನವರಾಗಲಿ, ನಾನಾಗಲಿ ಎಲ್ಲರೂ ಬಂದಿದ್ದೀವಿ. ಅಲಾಂಗ್ ವಿತ್ ಆಲ್ ದ ತಾಲೂಕ್ ಲೆವೆಲ್ ಆಫೀಸರ್ಸ್, ನೋಡಲ್ ಅಧಿಕಾರಿ ಅವರಿದ್ದಾರೆ. ಒಂದೊಂದು ಊರಿಗೆ ಒಂದೊಂದು ನೋಡಲ್ ಅಧಿಕಾರಿ ನಾವು ನೇಮಕಾತಿ ಮಾಡಿದ್ದೀವಿ. ಅವರೆಲ್ಲರೂ ಬಂದು ಏನು ಸೊನ್ನಾ ಬ್ಯಾರೇಜಲ್ಲಿ ಹೇಗಿದೆ ವ್ಯವಸ್ಥೆ ಮತ್ತು ಡೌನ್ ಸ್ಟ್ರೀಮ್ ಆ್ಯಂಡ್ ಅಪ್ ಸ್ಟ್ರೀಮ್ ಗ್ರಾಮಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಅಲ್ಲಿ ಅವರು ದಣ್ಣೂರ ಎಲ್ಲ ಹಾರಿಸಿದ್ದಾರೆ, ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. DC ಬಿಜಾಪುರನವ್ರು ಹೇಳಿದಾಗೆ ಯಾವುದೇ ರೀತಿ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಆದರೂ ನಮ್ಮದು ಜಾಗೃತ ಇರಬೇಕು, ನಾವು ಎಚ್ಚರಿಕೆಯಿಂದ ಇರಬೇಕು. ಯಾರು ಮೀನುಗಾರರು ಹೋಗ್ತಾರೆ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಸ್ವಿಮ್ಮರ್ಸ್ಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು. ಗ್ರಾಮ ಪಂಚಾಯತಿನವ್ರಿಗೆ ನಾವು ಈಗಾಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಯಾವ ಕಡೆ ಇದೆಲ್ಲ ಬಟ್ಟೆ ಎಲ್ಲ ತೊಳೆಯೋದು ಎಲ್ಲ ಮಾಡಬಾರ್ದು ಅಂತ, ಮತ್ತು ಬೇರೆ ಬೇರೆ ರೀತಿ ಬಾಗಿನ ಹಾಕಿಸೋದು ಎಲ್ಲ ಬರ್ತಾರೆ ಜನರು. ಈಗ ಶ್ರಾವಣ ಮಾಸ ಇದೆ, ಸ್ವಲ್ಪ ನೀವು ನದಿ ದಾಟಿ ಆ ಒಂದು ತೆರೆದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿಸ್ತಾರೆ ಅಂದರೆ ಸ್ವಲ್ಪ ಉತ್ತಮ ಅಂತ ನನ್ನ ಅಭಿಪ್ರಾಯ. ತಾವೆಲ್ಲರೂ ಸ್ವಲ್ಪ ಎಚ್ಚರಿಕೆ ಇರಲಿ ಮತ್ತು ಜೊತೆಗೆ ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ತಮ್ಮೆಲ್ಲರ ಜೊತೆ ಇದ್ದಾರೆ ಮತ್ತು ಯಾವುದೇ ರೀತಿ ಸರ್ಕಮ್ಸ್ಟಾನ್ಸ್ ಇರಲಿ ನಾವು ಹೆಲ್ಪ್ ಮಾಡೋಕ್ಕೆ ಮತ್ತು ಎಚ್ಚರಿಕೆ ನೀಡೋದ್ರಲ್ಲಿ ಮುಂದೆ ಬರ್ತೀವಿ ಅಂತ ನನಗೆ. ಸೊನ್ನಾ ಬ್ಯಾರೇಜಿಂದ ಇನ್ನೂ ಎಷ್ಟು ದಿವಸಗಳವರೆಗೆ ಗೇಟ್ ಕ್ಲೋಸ್ ಇದೆ? ಡಿಸಿಷನ್ ತೊಗೊಂಡಿವಿ. 3-4 ತಾಸಿಗೆ ಸಿಚುವೇಶನ್ ಚೇಂಜ್ ಆಗ್ತಾ ಇರುತ್ತೆ. DC ಅವ್ರು ಹೇಳಿದಾಗೆ ಬೆಳಗ್ಗೆ ವೀರ್ ಡ್ಯಾಮಲ್ಲಿ ಸ್ವಲ್ಪ ಡಿಸ್ಚಾರ್ಜ್ ಇತ್ತು, ಈಗ 0 ಆಗಿದೆ. ಈಗ ಉಜ್ಜಿನಿಯಿಂದಲೂ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ. ಸೊ 2-3 ತಾಸಿಗೆ ಒಮ್ಮೆ ಅವರು ಸಿಚುವೇಶನ್ ನೋಡಿ ಗೇಟ್ಸ್ ಎಷ್ಟು ಓಪನ್ ಮಾಡಬೇಕು, ಎಷ್ಟು ಕ್ಲೋಸ್ ಮಾಡಬೇಕು ನಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡಿದ್ದು ಡಿಸಿಷನ್ ತೊಗೊಳ್ತಾರೆ. ನಾವು ಮೇಂಟೈನ್ ಮಾಡೋದು ಪ್ರಯತ್ನ ಮಾಡ್ತೀವಿ, ಅಪ್ ಸ್ಟ್ರೀಮ್ ಆಗಲಿ ಡೌನ್ ಸ್ಟ್ರೀಮ್ ಆಗಲಿ. ಸ್ಟೋರೇಜ್ ಎಷ್ಟಿದೆ ನಮಗೆ ಸದ್ಯಕ್ಕೆ ಎಷ್ಟಿದೆ? ನಮಸ್ಕಾರ. ಭೀಮಾ ನದಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರ್ತಾ ಇರೋದ್ರಿಂದ ಅದನ್ನು ಪರಿಶೀಲನೆ ಮಾಡೋಕ್ಕೆ ವಿಜಯಪುರ ಜಿಲ್ಲಾಧಿಕಾರಿಗಳಾದ ನಾನು ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನಂ ಅವರು, ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಭವಾಸ್ ಸಿಂಗ್ ಮೀನಾ ಅವರು ಮತ್ತು ಅಧಿಕಾರಿಗಳು ಎಲ್ಲ ಬಂದಿದ್ದೀವಿ. ಮಹಾರಾಷ್ಟ್ರದ ಉಜ್ಜಯಿನ ಡ್ಯಾಮಿಗೆ ಅಪ್ಸ್ಟ್ರೀಮಿಂದ ಜಾಸ್ತಿ ನೀರು ಬರ್ತಾಯಿತ್ತು. ಅದರಿಂದ ಉಜ್ಜಯಿನ ಡ್ಯಾಮಿಂದ 1.3 ಲಕ್ಷ ಕ್ಯೂಸೆಕ್ಸ್ ಅಷ್ಟು ನೀರು ಬಿಡುಗಡೆ ಮಾಡ್ತಾಯಿದ್ರು. ಅದೇ ರೀತಿ ಬೀರ್ ಡ್ಯಾಮಿಂದ ಕೂಡ ಅರೌಂಡ್ 40,000 ಕ್ಯೂಸೆಕ್ಸ್ ಅಷ್ಟು ನೀರು, ಇದು ಗರಿಷ್ಠ ಲೆವೆಲ್ ನಾನು ಬಿಡ್ತಾಯಿದ್ರು. ಆದ್ದರಿಂದ ನಮ್ಮ ಜಿಲ್ಲೆಗಳಿಗೆ ಏನಾದರೂ ಪ್ರವಾಹ ಆಗುವ ಸಾಧ್ಯತೆ ಇದೆ ಎಂಬುದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದ್ದೀವಿ. ಈಗ ಅಲ್ಲಿ ಮಳೆ ಕಡಿಮೆ ಆಗಿ ಡಿಸ್ಚಾರ್ಜ್ ಕೂಡ ಕಡಿಮೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಉಜ್ಜಯಿನಿ ಡ್ಯಾಮಿಂದ 1 ಲಕ್ಷ ಕ್ಯೂಸೆಕ್ಸ್ ಮತ್ತು ವೀರ್ ಡ್ಯಾಮಿಂದ ಯಾವುದೋ ಡಿಸ್ಚಾರ್ಜ್ ಇಲ್ಲದೇ ಇರುವುದರಿಂದ ನಮ್ಮ ಜಿಲ್ಲೆಗಳಿಗೆ ನೆರೆಯಾಗುವ ಸಾಧ್ಯತೆ ಕಡಿಮೆ. ಆದರೂ ಇಲ್ಲಿ ಸೊನ್ನಾ ಬ್ಯಾರೇಜಲ್ಲಿ ಎಲ್ಲ ಕರೆಕ್ಟಾಗಿದೆ ಮತ್ತು ಗೇಟ್ಸ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ಸರಿಯಾಗಿ KNNL ಇಲಾಖೆಯಿಂದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾರ್ವಜನಿಕರು ಯಾವುದು ಭಯ ಪಡುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅಧಿಕಾರಿಗಳು ಏನಾದರೂ ಮಾಹಿತಿ ನೀಡಿದಲ್ಲಿ, ಎಚ್ಚರಿಕೆ ನೀಡಿದಲ್ಲಿ ಅದನ್ನು ಪಾಲಿಸಬೇಕನ್ನು ನಾವು ಕೋರಿಕೊಳ್ಳುತ್ತೇವೆ.